ಮಹಾರಾಷ್ಟ್ರ ರಾಜ್ಯದ ಧಾರಾವಿ ಜಿಲ್ಲೆಯ ಸುಕ್ಷೇತ್ರ ತುಳಜಾಪುರಕ್ಕೆ ಕರ್ನಾಟಕದಿಂದ ಲಕ್ಷ ಜನರು ಪಾದಯಾತ್ರೆ ಮೂಲಕ ನಡೆದುಕೊಂಡು ತಾಯಿ ಅಂಬಾಭವಾನಿ ದರ್ಶನವನ್ನು ಪಡೆಯಲಾಗುತ್ತದೆ. ಭಕ್ತರು ತಮ್ಮ ಊರುಗಳಿಂದ ನಡೆದುಕೊಂಡು ಬರ್ತಾರೆ, ತಮ್ಮ ಹರಕೆಯನ್ನು ತೀರಿಸುತ್ತಾರೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡಿನ ಭಕ್ತರು ಆಗಮಿಸುತ್ತಾರೆ. ಭವಾನಿ ಅಂದ್ರೆ ಪ್ರಕೃತಿಯ ಶಕ್ತಿ ಅಥವಾ ಸೃಜನಶೀಲ ಶಕ್ತಿಯ ಮೂಲ. ಅವಳನ್ನ ತನ್ನ ಭಕ್ತರಿಗೆ ಶಕ್ತಿಯನ್ನ ಒದಗಿಸುವ ತಾಯಿ ಎಂದು ಮತ್ತು ಅಸುರರನ್ನ ಕೊಲ್ಲುವ ಮೂಲಕ ನ್ಯಾಯವನ್ನ ನೀಡುವ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಭವಾನಿಯು ಮರಾಠ ರಾಜನಾಗಿದ್ದ ಶಿವಾಜಿ ರಾಜನ ರಕ್ಷಕ ದೇವತೆಯಾಗಿದ್ದು, ಅವನು ದೇವಿ ಭವಾನಿಯ ಭಕ್ತಿ ಪಾರಮ್ಯತೆಯಲ್ಲಿ ತಮ್ಮ ಖಡ್ಗವಾದ ಭವಾನಿ ತಲ್ವಾರನ್ನ ಅರ್ಪಿಸಿತ್ತು. दर्शन झालेले भाविक पुढे चला. ಮಹಾರಾಷ್ಟ್ರ ರಾಜ್ಯದ ಧಾರಾಶಿವ ಜಿಲ್ಲೆಯ ಸುಕ್ಷೇತ್ರವಾಗಿರುವಂತಹ ತುಳಜಾಭವಾನಿಗೆ ಆಗಮಿಸಿದ್ದೇವೆ. ತುಳಜಾಭವಾನಿಗೆ ಲಕ್ಷಾಂತರ ಜನರು ಇವತ್ತಿನ ದಿವಸ ಭಕ್ತಾದಿಗಳು ಆಗಮಿಸಿದ್ದಾರೆ. ಇಲ್ಲಿ ನೋಡಿ ತುಳಜಾಭವಾನಿಯ ರೂಪರೇಷವನ್ನು ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಸಹಸ್ರಾರು ಜನರು ಈ ಕಡೆ ನೋಡಿ, ಸಹಸ್ರಾರು ಜನರು ಭಕ್ತಾದಿಗಳು ಆಗಮಿಸಿದ್ದಾರೆ. ಅದರ ಜೊತೆಯಲ್ಲಿ ಈ ಕಡೆ ನಾವು ಸುಮಾರು ಇಲ್ಲಿ ಸತತವಾಗಿ 7-8 ದಿನಗಳಿಂದ ನಾವು ಇಲ್ಲಿ ಆಗಮಿಸಿದ್ದೇವೆ. ಇಲ್ಲಿ 7-8 ದಿನಗಳಿಂದ ಈ ಸಿಬ್ಬಂದಿ ವರ್ಗ, ಪೊಲೀಸ್ ಇಲಾಖೆ, ಗೃಹ ರಕ್ಷಣೆ ಇಲಾಖೆ, ಅದೇ ರೀತಿಯಾಗಿ ಇಲ್ಲಿಯ ಭಕ್ತಾದಿಗಳು ಆಗಮಿಸಿ ಒಳ್ಳೆಯ ರೀತಿಯಾಗಿ ಇಲ್ಲಿ ದರ್ಶನ ಪಡೆದಿದ್ದಾರೆ. ಇವರು ಅವ್ರ ಜೊತೆ ಮಾತಾಡ್ಸೋಣ, ಬನ್ನಿ ಅವರ ಮಾತಾಡ್ಸೋಣ. आम्ही 1100 वर्षापासून सेवा देतोय. पालखी तुळजापूरला येते, पलंग येतो, कुटुंबातून येतो. असं धार्मिक विधी हे सर्व आमच्या कुटुंबाच्या हस्ते, माझ्या हस्ते हे सर्व होणार आहेत. आणि देवीला जे होणार आहे त्यासुद्धा माझ्या बली नैवेद्य आमच्या जवळजवळ 1100 वर्षापासून परंपरेने आम्ही ते आणि आल्याने मन प्रसन्न होतं, एक आनंद बघतो. आईच्या आई शक्तीची देवता आहे. शक्ती शक्ति मेरा नाम एडवोकेट अभिषेक नगर, ಪಾಲ್ಕಿವಾಲ ಅಡ್ವೊಕೇಟ್ ಅಭಿಷೇಕ್ ಅವರು ಹೇಳ್ತಿದ್ದಾರೆ, ಶಿವಾಜಿಯ ಮಹಾರಾಜರು ಇಲ್ಲಿ ಅಂಬಾಭವಾನಿಗೆ ಆಶೀರ್ವಾದ ಮಾಡತಕ್ಕಂಥ ಈ ಸುಕ್ಷೇತ್ರದಲ್ಲಿ ಬಂದಿದ್ದೇವೆ. 11 ವರ್ಷಗಳಿಂದ ನಾವು ಸತತವಾಗಿ ಬರ್ತೇವೆ. ಒಳ್ಳೆಯ ರೀತಿಯಾಗಿ ಇಲ್ಲಿ ತಾಯಿಯ ದರ್ಶನ ಪಡೆದುಕೊಂಡು ಭಕ್ತಗಳು ಸಹಸ್ರಾರು ರೀತಿ ಲಕ್ಷ ಜನ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ ಹೀಗೆ ಲಕ್ಷ ಜನರು ಪಾದಯಾತ್ರೆ ಮೂಲಕ ಬಂದು ಇಲ್ಲಿ ದರ್ಶನ ಪಡೆದು ತಾಯಿಯ ಪುಣ್ಯರಾಗ್ತಾರೆ ಅಂತ ಹೇಳ್ತಾರೆ. ಸಂಜಯ್ ಕೋಳಿ, ಜನಶ್ರೀ ನ್ಯೂಸ್, ತುಳಜಾಪುರ.